ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸೊ ಈ ಸ್ಟೋರಿ ಏನು ಅಂತಂದರೆ, ನೀವು ಒಳ್ಳೆಯವರ ಕೆಟ್ಟವರ, ಯಾರಾದರೂ ನಿಮ್ಮನ್ನು ಬಂದು ಇಲ್ಲ ಹಿಂದುಗಡೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ, ಇಲ್ಲ ನೀವು ಒಳ್ಳೆಯವರು ಇಲ್ಲ ಕೆಲವೊಬ್ಬರು ಕೆಟ್ಟವರು ನಿಮ್ಮ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದಿದೆ, ಅದು ನಿಮ್ಮ ಕಿವಿಯಲ್ಲಿ ಬಿದ್ದಿದ್ರೆ, ಸೊ ಅದ್ರ ಬಗ್ಗೆ ಮಾತಾಡೋಣ. ಒಳ್ಳೆಯದು ಕೆಟ್ಟವರು ಅಂದರೆ ನೀವು ಒಳ್ಳೆಯವರು ಇದ್ದೀರಾ ಕೆಟ್ಟವರು ಇದ್ದೀರಾ ಅಂತ 4 ಜನ ಹೇಗೆ ನೋಡ್ತಾ ಇದ್ದಾರೆ, ಅದು ಹೇಗೆ ನೀವು ತಿಳ್ಕೋಬೇಕು ಅಂತ ಸಿಂಪಲ್. ಸೊ ಈ ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥವಾಗುತ್ತದೆ. ಸೊ ನೀವು ಸೊಸೈಟಿ ಬಗ್ಗೆ ಮಾತಾಡಿದರೆ 4 ಜನ ಒಳ್ಳೆಯವರು ಅಂತಾರೆ, ನಿಮಗೆ 4 ಜನ ಕೆಟ್ಟವರು ಅಂತಾರೆ. ಯಾವುದು ಸರಿ ಯಾವುದು ತಪ್ಪು? ನೀವು ಏನೇ ಮಾಡಿದ್ರು ಕೂಡ, ನೀವು ಏನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ನೀವು ಕೆಟ್ಟವರು ಅನ್ನೋರು ತುಂಬಾ ಜನ ಇರುತ್ತಾರೆ. ನೀವು ಯಾವ ತಪ್ಪು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಲವೊಬ್ಬರು ಮಾತು ನೀವು ಕೇಳಲ್ದಕ್ಕ ಇಲ್ಲ ಅವ್ರು ನೋ, ಕೆಲವೊಂದು ಮಾತುಗಳಿಗೆ ನೀವು ನೋ ಅಂದಿದ್ದಕ್ಕೆ ನಿಮ್ಮನ್ನು ಕೆಟ್ಟದಾಗಿ ಮಾಡೋಕೆ ಬಿಟ್ಟು ಟ್ರೈ ಮಾಡುತ್ತಾರೆ. ಹಾಗೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಬಿ ಪೋರ್ಟ್ರೇ ಮಾಡುತ್ತಾರೆ. ಸಿಂಪಲ್. ಆದ್ರೆ ಹೇಗೆ ನಾವು ತಿಳ್ಕೋಬೇಕು? ನಾನು ಒಳ್ಳೆಯವನು ಕೆಟ್ಟವನು ಅಂತ ಹೇಗೆ ತಿಳ್ಕೋಬೇಕು? ಇಲ್ಲ ನಮ್ಗೆ ಯಾವ ತರ ನೋಡ್ತಾ ಇದ್ದಾರೆ ಅನ್ನೋದು ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊ. ನಿಮ್ಮ ಯಾವುದೇ ಒಂದು ಸುತ್ತಮುತ್ತ ಆಗಲಿ ಈ ಸೊಸೈಟಿ ಬಗ್ಗೆ ಮಾತಾಡಬೇಕಾಗಿದ್ರೆ, ನಿಮ್ಮ ಯಾರೋ ಎಲ್ಲೋ ಹೋಗಿದಾಗ, ನಿಮ್ಮ ಒಂದು ಜಾಬ್‌ಗೆ ಹೋಗಿದ್ದಾಗಿಲ್ಲ, ನೀವು ಅವ್ರು ಇನ್ನೊಬ್ಬ ವ್ಯಕ್ತಿ ಏನಾದರೂ ನಿಮ್ಮ ಬಗ್ಗೆ ಕೇಳಿದ್ರೆ, ಇಲ್ಲ ಅವ್ರು ಏನೇ ಹೇಳಿದ್ರು ನೀವು ನೋ ಅನ್ನಲ್ದಂಗೆ ಮಾಡ್ಬೇಕು. ಅದು ದುಡ್ಡಿನ ವಿಷಯದಲ್ಲಿ ಅವ್ರು ದುಡ್ಡು ಕೇಳಿದ್ರೆ ನೀವು ಕೊಡ್ಬೇಕು. ಈ ಕೆಲಸ ಮಾಡಂದ್ರೆ ಮಾಡ್ಬೇಕು. ಅದು ಯಾವುದೇ ಒಂದಿರಲಿ, ಅವ್ರು ಹೇಳಿದ್ದನ್ನ ಪ್ರತಿಯೊಂದು ನೀವು ಮಾಡಲೇಬೇಕಾಗುತ್ತದೆ. ಮಾಡಿದ್ರೆ ಅವರ ದೃಷ್ಟಿಯಲ್ಲಿ ನೀವು ಒಳ್ಳೆಯವರಾಗಿರ್ತೀರ. ಯಾವಾಗ ಅವ್ರು ಕೇಳಿದ್ದನ್ನ ನೀವು ಮಾಡಿಲ್ಲ, ಅವ್ರು ಕೇಳಿದ್ದನ್ನ ನೀವು ಕೊಟ್ಟಿಲ್ಲ, ಯಾವುದೇ ಒಂದು ಸಹಾಯ ಆಗಿರ್ಬೋದು, ದುಡ್ಡು ಆಗಿರಬಹುದು, ಅದು ಯಾವುದೇ ರೀತಿಯ ನಿಮ್ಮ ಲೈಫಿನ ಸಂಬಂಧ ಬಿಟ್ಟಿದ್ದು, ಸೊ ಅದು ಅವ್ರು ನೀವು ಕೇಳಿದ್ದನ್ನ ನೀವು ಕೊಡದಿದ್ದಾಗ, ಅವರ ದೃಷ್ಟಿಯಲ್ಲಿ ನೀವು ತುಂಬಾ ಈಸಿಯಾಗಿ ಕೆಟ್ಟವರಾಗ್ತೀರಾ. ನೀವು ಎಷ್ಟೇ ಒಳ್ಳೆಯರಾಗಿರು ಪರವಾಗಿಲ್ಲ, ನೀವು ಯಾವ ತಪ್ಪು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ನೀವು ಅವ್ರ ದೃಷ್ಟಿಯಲ್ಲಿ ಕೆಟ್ಟವರು ಅನ್ನೋದು ತುಂಬಾ ಈಸಿ ಆಗ್ಬಿಡ್ತೀರ. ಸೊ ಒಳ್ಳೆಯರಾಗೋದು ಹೇಗೆ? ನೀವು ಒಳ್ಳೆಯರಾಗೋದು ಹೇಗೆ ಅಂತಂದ್ರೆ, ನೀವು ಏನಿಲ್ಲ, ಅವ್ರು ಹೇಳಿದ್ದನ್ನ ನೀವು ಮಾಡಿಬಿಡಿ. ಅವ್ರು ಕೇಳಿದಾಗ ದುಡ್ಡು ಕೊಡಿ. ಅವ್ರು ಏನು ಹೇಳಿದ್ರು ಆ ಕೆಲಸ ಮಾಡಿಬಿಡಿ. ಅವಾಗ ಅವ್ರ ದೃಷ್ಟಿಯಲ್ಲಿ ನೀವು ತುಂಬಾ, ತುಂಬಾ, ತುಂಬಾ ಒಳ್ಳೆಯರಾಗಿರ್ತೀರಾ. ನಿಮ್ಮನ್ನು ತುಂಬಾ ರೆಸ್ಪೆಕ್ಟ್ ಕೊಡುತ್ತಾರೆ. ನೀವು ನಾವೆಲ್ಲರ ದೃಷ್ಟಿಯಲ್ಲಿ ಒಳ್ಳೆಯರಾಗಬೇಕಪ್ಪ ಅಂತಂದ್ರೆ, ನೀವೆಷ್ಟೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ನೀವೆಷ್ಟೇ ಕೆಟ್ಟದಾಗಿದ್ರು ಪರವಾಗಿಲ್ಲ. ಬಟ್ ನೀವು ಯಾರಿಗಾದ್ರೂ ಸಹಾಯ ಮಾಡಿರ್ತೀರ, ನೀವು ಯಾರಿಗಾದ್ರೂ ಅವ್ರು ಹೇಳಿದ್ದನ್ನ ನೀವು ಕೇಳಿರ್ತೀರ, ಅವ್ರ ದೃಷ್ಟಿಯಲ್ಲಿ ನೀವು ಒಳ್ಳೆಯವರು ಆಗಿರ್ತೀರಾ. ಸಿಂಪಲ್. ನೀವು ಎಷ್ಟೇ ಕೆಟ್ಟವರಾಗಿದ್ರು ಪರವಾಗಿಲ್ಲ. ಬಟ್ ನೀವು ಯಾರಿಗಾದ್ರೂ ಸಹಾಯ ಮಾಡಿರ್ತೀರ, ನೀವು ಯಾರಿಗಾದ್ರೂ ಅವ್ರು ಹೇಳಿದ್ದನ್ನ ನೀವು ಕೇಳಿರ್ತೀರ, ಮಾಡಿರ್ತೀರ. ಸೊ ಅವರ ದೃಷ್ಟಿಯಲ್ಲಿ ನೀವು ಎಷ್ಟೇ ಕೆಟ್ಟದಾಗಿದ್ರು ಪರವಾಗಿಲ್ಲ, ಅವ್ರ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯವರು ನೀವು. ಸೊ ನಿಮ್ಮನ್ನು ರೆಸ್ಪೆಕ್ಟ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತಾರೆ. ಯಾವಾಗ ಅವ್ರ ಮಾತಿಗೆ ನೀವು ನೋ ಅಂದಾಗ ಮತ್ತೆ ನೀವು ಕೆಟ್ಟದಾಗಿ ಪ್ರೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ನೀವು ತುಂಬಾ ಈಸಿಯಾಗಿ ಬ್ಯಾಡ್ ಆಗ್ತೀರ. ಸೊ ಸೊಸೈಟಿ ಬಗ್ಗೆ ಮಾತಾಡಿದ್ರೆ 4 ಜನ ನಿಮ್ಮನ್ನು ಕೆಟ್ಟದಾಗಿ ಬೈತಾ ಇದ್ದಾಗ, ಇಲ್ಲ ಕೆಟ್ಟದಾಗಿ ನೋಡ್ತಾ ಇದ್ದಾಗ, ಒಳ್ಳೆಯವರು ಕೆಟ್ಟವರು ಅಂತ ಅವ್ರಿಗೇನು ಗೊತ್ತಿಲ್ಲ. ಜಸ್ಟ್ ಮೇಲೆ ಎದ್ದಿದ್ದು ಅಷ್ಟೇ ಕೋನ ಇರುತ್ತೆ. ಬಟ್ ಒಳಗಿನದ್ದು ಏನಿದೆ ಅಂತ ಯಾರಿಗೂ ಕೂನ ಆಗೋದೇ ಇಲ್ಲ. ಒಂದು ತಪ್ಪು ಮಾಡಿದಾಗ ಆ ತಪ್ಪು ಯಾರು ಮಾಡಿದ್ರು, ಎಲ್ಲಿಂದ ಮಾಡಿದ್ರು ಅನ್ನೋದು ಯಾರಿಗೂ ಕೂನ ಇಲ್ಲ. ಬಟ್ ತಪ್ಪು ಮಾಡಿದ್ಯಾ ಇಲ್ಲ ಅಂತ ಅನ್ನೋದೇ ನೋಡುತ್ತಾರೆ. ಸೊ ಅರ್ಥ ಆಯ್ತಾ ಫ್ರೆಂಡ್ಸ್? ನೀವು ಯಾರೇ ಒಬ್ಬ ಬಗ್ಗೆ ನಿಮ್ಮ ಹಿಂದುಗಡೆ ಆಗಲಿ ಮುಂದುಗಡೆ ಆಗಲಿ ನಿಮ್ಮ ಕಿವಿಯಲ್ಲಿ ಬಿದ್ದಾಗ, ನನ್ಗೆ ಇವರು ಹಿಂಗಂದ್ರು, ಅವರು ಹಾಗೆ ಅಂತಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಳ್ಳೇದು ಕೆಟ್ಟದನ್ನ ನಿಮ್ಮನ್ನು ನೀವು ತಿಳ್ಕೋಬೇಕು ಅಷ್ಟೇ. ನೀವು ಯಾವುದೇ ಒಂದು ಇದು ಈ ಕೆಲಸ ಮಾಡಿದ್ರೆ ತಪ್ಪು, ಈ ಕೆಲಸ ಮಾಡಿದ್ರೆ ಕರೆಕ್ಟು ಅಂದ್ರೆ ನಿಮ್ಗೆ ಸಣ್ಣ ಹುಡುಗರಿಗೆ ಗೊತ್ತಿರುತ್ತೆ. ಸೊ ಯಾವ ಕೆಲಸ ಮಾಡಿದ್ರೆ ಸರಿ, ಯಾವ ಕೆಲಸ ಮಾಡಿದ್ರೆ ತಪ್ಪು ಅನ್ನೋದು ಈಗ ತಿಳ್ಕೋಬೇಕು ಫಸ್ಟ್. ಏಕೆಂದರೆ 4 ಜನ ಹೇಗೆ ತಿಳ್ಕೊತಾ ಇದ್ದಾರೆ ಅನ್ನೋದು ಬೇಡ. ನೀನು ಏನು ತಿಳ್ಕೊತಾ ಇದ್ದೆ ಅನ್ನೋದು ಮುಖ್ಯ. ನೀನು ಈ ತಪ್ಪು ಮಾಡಿದ್ದೇ ಇಲ್ಲ ಅನ್ನೋದು ನಿನ್ನ ಮನಸ್ಸಾಕ್ಷಿಗೆ ಗೊತ್ತಿದ್ರೆ ಸಾಕು. ಸೊ ನೀನು ತಪ್ಪು ಮಾಡಿಲ್ಲ ಅಂದ್ರೂ ಬಿ ಹೊರಗಡೆ ಜನಗಳು ತಪ್ಪು ಮಾಡಿದೆ ಅಂತ ಪ್ರೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂತಂದ್ರೆ ದುಡ್ಡಿಗೆ ಆಸೆ ಬಿದ್ದು. ಸೊ ಹೊರಗಿಂದ ಏನು ನೋಡಬೇಕು, ನಿಮ್ಮ ಒಳಗಿಂದು ಯಾವುದೇ ಒಂದು ಒಳಗಿನ ಸಮಸ್ಯೆಗಳನ್ನು ಯಾರು ನೋಡೋದೇ ಇಲ್ಲ. ಬಟ್ ಹೊರಗಿಂದ ಏನು ತಪ್ಪು ಮಾಡಿದ್ದಾನೆ ಅಂತ ಹೊರಗೆ ಮಾಡಿದ್ರೆ ಸಾಕು, ತಪ್ಪು ಅಂತ ಎಲ್ಲರೂ ಅನ್ಕೋತಾರೆ. ಸೊಸೈಟಿ ನೀ ಏನು ಮಾಡಿದ್ರು ಕೂಡ ಒಂದು ಮಾತು ಅನ್ನುತ್ತೆ. ಬಟ್ ನೀನು ಕೆಟ್ಟದಾಗ್ಲಿಕ್ಕೆ ತಡವಿಲ್ಲ, ಒಳ್ಳೆಯವನಾಗ್ಲಿಕ್ಕೂ ತಡವೂ ಇಲ್ಲ. ನೀನು ಎಷ್ಟೇ ಪಾಪನಾತ್ಮಕ ಇರು, ನೀನು ಎಷ್ಟೇ ಪಾಪಗಳು ಮಾಡಿರು, ನೀವು ಎಷ್ಟೇ ಪಾಪನಾತ್ಮಕ ಮಾಡಿದ್ರು ಕೂಡ, ನೀವು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ಅದೆಲ್ಲ ಮರೆತೋಗಿ ನಿಮ್ಮ ಮನೆ ಒಳ್ಳೆವಾಗಿ ಒಳ್ಳೆಯವ್ರು ಅನ್ಕೋತಾರೆ. ಹಾಗಿದೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಯಾರೋ ನಿಮ್ಮ ಬಗ್ಗೆ ಒಳ್ಳೇದಂದ್ರೆ ಬಿ ತಲೆ ಕೆಡಿಸ್ಕೋಬೇಡ, ಕೆಟ್ಟವ್ರಂದ್ರೆ ಬಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಒಳ್ಳೆಯವನ ಕೆಟ್ಟವನ ಅನ್ನೋದು ನಿಮ್ಮ ಮನಸ್ಸಿನ ಮೇಲೆ ನೀ ಅರ್ಥ ಮಾಡ್ಕೋಬೇಕು. ಸೊ ಎಲ್ಲಿ ಜಾಸ್ತಿ ಎದ್ರಲ್ಲೂ ಕೂಡ ನಿಮಗೆ ಯಾರಾದರೂ ನೆಗೆಟಿವಿಟಿ ಮಾತಾಡಿದ್ರೆ ಅದು ತಲೆಯಲ್ಲೇ ಹಾಯ್ಕೋಬಾರ್ದು. ಗೊತ್ತಾಯ್ತಾ ಫ್ರೆಂಡ್ಸ್? ಸೊ ನೀವು ಒಳ್ಳೆಯವರ ಕೆಟ್ಟವ್ರು ಅನ್ನೋದು ಯಾರಿಗೆ ಕೇಳಾರ್ದಂಗೆ ನೀವೇ ತಿಳ್ಕೋಬೇಕು. ನಿಮ್ಮ ಬಗ್ಗೆ ಯಾರಾದರೂ ನೀವು ಕೆಟ್ಟವರು ಅಂದಾಗ ಸಿಂಪಲ್ ಅವ್ರು ಹೇಳಿದ್ದನ್ನ ಮಾಡೋದಕ್ಕೆ ಯಾರಿಗಾದ್ರು ನೋಡಿ ಚೆಕ್ ಮಾಡ್ಕೊಂಡು ನೋಡಿ. ಅವ್ರು ಹೇಳಿದ ಮಾತು ನೀವು ಕೇಳದಿದ್ದಾಗ ಕೋಪ ಕೋಪ ಬರುತ್ತೆ ಅವರಿಗೆ. ಸೊ ಈ ಕೆಟ್ಟವನಂತ ತುಂಬಾ ಈಸಿಯಾಗಿ ಅವ್ರು ಅನ್ಕೋತಾರೆ ಮನಸ್ಸಿನಲ್ಲಿ ಅಷ್ಟೇ.
ಅದಕ್ಕೆ ಯಾವುದು ಮಾತು ಕೇಳಬೇಕು, ಯಾವುದು ಕೇಳಬಾರದು ಅನ್ನೋದನ್ನ ಮೈಂಡಲ್ಲಿ ಇಟ್ಕೋಬೇಕು. ಸೊ ಅದು ಯಾವುದೋ ಒಳ್ಳೆ ವಿಷಯ ಆಗ್ಬೋದು, ಕೆಟ್ಟ ವಿಷಯ ಆಗ್ಬೋದು, ಯಾವ್ದು ಮಾಡಿದ್ರೆ ಕರೆಕ್ಟು, ಯಾವ್ದು ಮಾಡಿದ್ರೆ ತಪ್ಪು ಅನ್ನೋದು ಇದು ಫಸ್ಟ್ ತಿಳ್ಕೋಬೇಕು. 4 ಜನ ಕೆಲಸ ಮಾಡು ಅಂದ್ರೆ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಅದು ಕರೆಕ್ಟಾ ಸರಿನಾ ಅಂತ ಆಲೋಚನೆ ಮಾಡಿ ಮಾಡ್ರಿ. ಅರ್ಥ ಆಯ್ತಾ? ಸೊ ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.